ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಚಿಕ್ಕ ವಯಸ್ಸಲ್ಲೇ ಐಎಎಸ್ ಎಕ್ಸಾಮ್ ಪಾಸ್ ಆದ ಕರ್ನಾಟಕದ ಪ್ರಸಿದ್ಧ ಮಹಿಳೆಯರು ಯಾರು? ಹೆಚ್ಚು ವಯಸ್ಸಾದ ಬಳಿಕ ಐಎಎಸ್ ಆಫೀಸರ್ ಆದವರು ಯಾರು? ಈ ಪಟ್ಟಿಯಲ್ಲಿ ರೋಹಿಣಿ ಸಿಂಧೂರಿ, ಫೌಜಿಯಾ ತರನುಂ ಮುಂತಾದವರು ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಶಾಲಿನಿ ರಜನೀಶ್ 1989ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಎಕ್ಸಾಮ್ ಪಾಸ್ ಆಗಿದ್ದು 22ನೇ ವಯಸ್ಸಲ್ಲಿ ಅನ್ನೋದು ಗಮನಾರ್ಹ. ಈ ಮೂಲಕ ಚಿಕ್ಕ ವಯಸ್ಸಲ್ಲಿ ಐಎಎಸ್ ಆಫೀಸರ್ ಆದವರಲ್ಲಿ ಒಬ್ಬರೆನಿಸಿಕೊಂಡಿದ್ದಾರೆ. ಇಂಥ ಶಾಲಿನಿ ರಜನೀಶ್ ಇಡೀ ದೇಶಕ್ಕೆ 11ನೇ ರ್ಯಾಂಕ್ ಬಂದಿದ್ರು. ಹೆಫ್ಸಿಬಾ ರಾಣಿ ಕೊರ್ಲಪಾಟಿ 2011ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಎಕ್ಸಾಮ್ ಪಾಸ್ ಮಾಡಿದ್ದು 24ನೇ ವಯಸ್ಸಲ್ಲಿ. ದೇಶಕ್ಕೆ 20ನೇ ರ್ಯಾಂಕ್ ಬರುವ ಮೂಲಕ ತುಳಸಿ ಮದ್ದಿನೇನಿ 2005ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಪರೀಕ್ಷೆ ಕ್ಲಿಯರ್ ಮಾಡಿಕೊಂಡಿದ್ದು 24ನೇ ವಯಸ್ಸಲ್ಲಿ 44ನೇ ರ್ಯಾಂಕ್ ಬರುವ ಮೂಲಕ ಆಕೃತಿ ಬನ್ಸಾಲ್ 2018ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಎಕ್ಸಾಮ್ ಪಾಸ್ ಆಗಿದ್ದು 24ನೇ ವಯಸ್ಸಲ್ಲಿ 52ನೇ ರ್ಯಾಂಕ್ ಬರುವ ಮೂಲಕ ಚಾರುಲತಾ ಸೋಮಲ್ 2012ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಪರೀಕ್ಷೆ ಕ್ಲಿಯರ್ ಮಾಡಿದ್ದು 24ನೇ ವಯಸ್ಸಲ್ಲಿ 72ನೇ ರ್ಯಾಂಕ್ ಬರುವ ಮೂಲಕ ಪ್ರೀತಿ ಗೆಹ್ಲೋಟ್ 2016ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಎಕ್ಸಾಮ್ ಪಾಸ್ ಆಗಿದ್ದು 24ನೇ ವಯಸ್ಸಲ್ಲಿ 598ನೇ ರ್ಯಾಂಕ್ ಬರುವ ಮೂಲಕ ಗುರ್ನೇತ್ ತೇಜ್ 2006ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಪರೀಕ್ಷೆ ಕ್ಲಿಯರ್ ಮಾಡಿದ್ದು 25ನೇ ವಯಸ್ಸಲ್ಲಿ ಇಡೀ ದೇಶಕ್ಕೆ 2ನೇ ರ್ಯಾಂಕ್ ಬರುವ ಮೂಲಕ ಖುಷ್ಬೂ ಜಿ ಚೌಧರಿ 2008ನೇ ಬ್ಯಾಚ್ನ ಐಎಎಸ್ ಆಫೀಸರ್ ಆದ ಇವರು ಯುಪಿಎಸ್ಸಿ ಎಕ್ಸಾಮ್ ಪಾಸ್ ಆಗಿದ್ದು 25ನೇ ವಯಸ್ಸಲ್ಲಿ ದೇಶಕ್ಕೆ 10ನೇ ರ್ಯಾಂಕ್ ಬರುವ ಮೂಲಕ ಪಿಐ ಶ್ರೀವಿದ್ಯಾ 2010ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಪರೀಕ್ಷೆ ಪಾಸ್ ಆಗಿದ್ದು 25ನೇ ವಯಸ್ಸಲ್ಲಿ 14ನೇ ರ್ಯಾಂಕ್ ಬರುವ ಮೂಲಕ ಸಿಂಧು ಬಿ ರೂಪೇಶ್ 2011ನೇ ಬ್ಯಾಚ್ನ ಐಎಎಸ್ ಆಫೀಸರ್ ಆದ ಇವರು ಯುಪಿಎಸ್ಸಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ದು 25ನೇ ವಯಸ್ಸಲ್ಲಿ 17ನೇ ರ್ಯಾಂಕ್ ಬರುವ ಮೂಲಕ ರಿತಿಕಾ ವರ್ಮಾ 2014ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಎಕ್ಸಾಮ್ ಪಾಸ್ ಆಗಿದ್ದು 25ನೇ ವಯಸ್ಸಲ್ಲಿ ದೇಶಕ್ಕೆ 25ನೇ ರ್ಯಾಂಕ್ ಬರುವ ಮೂಲಕ ರಾಗಪ್ರಿಯಾ ಆರ್ 2011ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಪರೀಕ್ಷೆ ತೇರ್ಗಡೆ ಹೊಂದಿದ್ದು 25ನೇ ವಯಸ್ಸಲ್ಲಿ 28ನೇ ರ್ಯಾಂಕ್ ಬರುವ ಮೂಲಕ ರೋಹಿಣಿ ಸಿಂಧೂರಿ 2009ನೇ ಬ್ಯಾಚ್ನ ಐಎಎಸ್ ಆಫೀಸರ್ ಆಗಿರೋ ಇವರು ಯುಪಿಎಸ್ಸಿ ಎಕ್ಸಾಮ್ ಪಾಸ್ ಆಗಿದ್ದು 25ನೇ ವಯಸ್ಸಲ್ಲಿ 43ನೇ ರ್ಯಾಂಕ್ ಬರುವ ಮೂಲಕ ದೀಪ್ತಿ ಆದಿತ್ಯ ಕಾನಡೆ 2009ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಪರೀಕ್ಷೆ ಕ್ಲಿಯರ್ ಮಾಡಿದ್ದು 25ನೇ ವಯಸ್ಸಲ್ಲಿ 44ನೇ ರ್ಯಾಂಕ್ ಬರುವ ಮೂಲಕ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ 2009ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಪಾಸ್ ಆಗಿದ್ದು 25ನೇ ವಯಸ್ಸಲ್ಲಿ 54ನೇ ರ್ಯಾಂಕ್ ಬರುವ ಮೂಲಕ ಗರಿಮಾ ಪನ್ವರ್ 2018ನೇ ಬ್ಯಾಚ್ನ ಐಎಎಸ್ ಆಫೀಸರ್ ಆದ ಇವರು ಯುಪಿಎಸ್ಸಿ ಪರೀಕ್ಷೆ ಕ್ಲಿಯರ್ ಮಾಡಿದ್ದು 25ನೇ ವಯಸ್ಸಲ್ಲಿ 212ನೇ ರ್ಯಾಂಕ್ ಬರುವ ಮೂಲಕ ಕೆ ಲಕ್ಷ್ಮೀ ಪ್ರಿಯಾ 2015ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಎಕ್ಸಾಮ್ ಪಾಸ್ ಆಗಿದ್ದು 25ನೇ ವಯಸ್ಸಲ್ಲಿ 383ನೇ ರ್ಯಾಂಕ್ ಬರುವ ಮೂಲಕ ಸಲ್ಮಾ ಕೆ ಫಾಹಿಂ 2006ನೇ ಬ್ಯಾಚ್ನ ಐಎಎಸ್ ಆಫೀಸರ್ ಆದ ಇವರು ಯುಪಿಎಸ್ಸಿ ಕ್ಲಿಯರ್ ಮಾಡಿದ್ದು 25ನೇ ವಯಸ್ಸಲ್ಲಿ 386ನೇ ರ್ಯಾಂಕ್ ಬರುವ ಮೂಲಕ ಕೆ ನಂದಿನಿ ದೇವಿ 2017ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಎಕ್ಸಾಮ್ ಪಾಸ್ ಆಗಿದ್ದು 26ನೇ ವಯಸ್ಸಲ್ಲಿ ದೇಶಕ್ಕೆ 54ನೇ ರ್ಯಾಂಕ್ ಬರುವ ಮೂಲಕ ಪ್ರಿಯಾಂಕಾ ಎಂ
2017ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಪರೀಕ್ಷೆ ಪಾಸ್ ಮಾಡಿಕೊಂಡಿದ್ದು 26ನೇ ವಯಸ್ಸಲ್ಲಿ 149ನೇ ರ್ಯಾಂಕ್ ಬರುವ ಮೂಲಕ. ಆಶ್ವಿಜಾ ಬಿವಿ 2019ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಕ್ಲಿಯರ್ ಮಾಡಿದ್ದು 26ನೇ ವಯಸ್ಸಲ್ಲಿ 423ನೇ ರ್ಯಾಂಕ್ ಬರುವ ಮೂಲಕ. ನಂದಿನಿ ಕೆಆರ್ 2017ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಎಕ್ಸಾಮ್ ಪಾಸ್ ಆಗಿದ್ದು 27ನೇ ವಯಸ್ಸಲ್ಲಿ ಇಡೀ ದೇಶಕ್ಕೆ ನಂಬರ್ 1 ರ್ಯಾಂಕ್ ಬರುವ ಮೂಲಕ ಅನ್ನೋದು ಗಮನಾರ್ಹ. ಅಶ್ವತಿ ಎಸ್ 2013ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಪರೀಕ್ಷೆ ಪಾಸ್ ಮಾಡಿಕೊಂಡಿದ್ದು 27ನೇ ವಯಸ್ಸಲ್ಲಿ ದೇಶಕ್ಕೆ 24ನೇ ರ್ಯಾಂಕ್ ಬರುವ ಮೂಲಕ. ರುಚಿ ಬಿಂದಲ್ 2020ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಪರೀಕ್ಷೆ ಕ್ಲಿಯರ್ ಮಾಡಿದ್ದು 27ನೇ ವಯಸ್ಸಲ್ಲಿ 39ನೇ ರ್ಯಾಂಕ್ ಬರುವ ಮೂಲಕ. ಅನ್ನೀಸ್ ಕನ್ಮಾಣಿ ಜಾಯ್ 2012ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಎಕ್ಸಾಮ್ ಪಾಸ್ ಆಗಿದ್ದು 27ನೇ ವಯಸ್ಸಲ್ಲಿ 65ನೇ ರ್ಯಾಂಕ್ ಬರುವ ಮೂಲಕ. ಅಪರ್ಣಾ ರಮೇಶ್ 2021ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ದು 28ನೇ ವಯಸ್ಸಲ್ಲಿ ದೇಶಕ್ಕೆ 35ನೇ ರ್ಯಾಂಕ್ ಬರುವ ಮೂಲಕ. ಪಲ್ಲವಿ ಆಕುರಾತಿ 2009ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಪರೀಕ್ಷೆ ಪಾಸ್ ಆಗಿದ್ದು 28ನೇ ವಯಸ್ಸಲ್ಲಿ 55ನೇ ರ್ಯಾಂಕ್ ಬರುವ ಮೂಲಕ. ಮಂಜುಶ್ರೀ ಎನ್ 2010ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಪರೀಕ್ಷೆ ಪಾಸ್ ಮಾಡಿಕೊಂಡಿದ್ದು 28ನೇ ವಯಸ್ಸಲ್ಲಿ 65ನೇ ರ್ಯಾಂಕ್ ಬರುವ ಮೂಲಕ. ದಿವ್ಯಾ ಪ್ರಭು ಜಿಆರ್ಜೆ 2014ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಕ್ಲಿಯರ್ ಮಾಡಿದ್ದು 28ನೇ ವಯಸ್ಸಲ್ಲಿ 82ನೇ ರ್ಯಾಂಕ್ ಬರುವ ಮೂಲಕ. ದೀಪಾ ಚೋಳನ್ 2008ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಎಕ್ಸಾಮ್ ಪಾಸ್ ಆಗಿದ್ದು 28ನೇ ವಯಸ್ಸಲ್ಲಿ 149ನೇ ರ್ಯಾಂಕ್ ಬರುವ ಮೂಲಕ. ಪೂವಿತಾ ಎಸ್ 2016ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಪರೀಕ್ಷೆ ತೇರ್ಗಡೆ ಹೊಂದಿದ್ದು 28ನೇ ವಯಸ್ಸಲ್ಲಿ 175ನೇ ರ್ಯಾಂಕ್ ಬರುವ ಮೂಲಕ. ಮೀನಾಕ್ಷಿ ಆರ್ಯ 2023ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಪರೀಕ್ಷೆ ಕ್ಲಿಯರ್ ಮಾಡಿದ್ದು 28ನೇ ವಯಸ್ಸಲ್ಲಿ 444ನೇ ರ್ಯಾಂಕ್ ಬರುವ ಮೂಲಕ. ಫೌಜಿಯಾ ತರನುಮ್ 2014ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಎಕ್ಸಾಮ್ ಪಾಸ್ ಆಗಿದ್ದು 29ನೇ ವಯಸ್ಸಲ್ಲಿ ದೇಶಕ್ಕೆ 31ನೇ ರ್ಯಾಂಕ್ ಬರುವ ಮೂಲಕ. ಸ್ನೇಹಲ್ ಆರ್ 2013ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ದು 29ನೇ ವಯಸ್ಸಲ್ಲಿ 77ನೇ ರ್ಯಾಂಕ್ ಬರುವ ಮೂಲಕ. ಶಿಲ್ಪಾ ಶರ್ಮಾ 2015ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಪರೀಕ್ಷೆ ಪಾಸ್ ಆಗಿದ್ದು 29ನೇ ವಯಸ್ಸಲ್ಲಿ 81ನೇ ರ್ಯಾಂಕ್ ಬರುವ ಮೂಲಕ. ಸಾಹಿತ್ಯ ಎಂ ಆಲದಕಟ್ಟಿ 2022ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಪರೀಕ್ಷೆ ಕ್ಲಿಯರ್ ಮಾಡಿದ್ದು 29ನೇ ವಯಸ್ಸಲ್ಲಿ 250ನೇ ರ್ಯಾಂಕ್ ಬರುವ ಮೂಲಕ. ಮೋನಾ ರೋತ್ 2019ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಎಕ್ಸಾಮ್ ಪಾಸ್ ಆಗಿದ್ದು 29ನೇ ವಯಸ್ಸಲ್ಲಿ 419ನೇ ರ್ಯಾಂಕ್ ಬರುವ ಮೂಲಕ. ರಮ್ಯಾ ಆರ್ 2024ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಪರೀಕ್ಷೆ ಪಾಸ್ ಮಾಡಿದ್ದು 30ನೇ ವಯಸ್ಸಲ್ಲಿ ದೇಶಕ್ಕೆ 45ನೇ ರ್ಯಾಂಕ್ ಬರುವ ಮೂಲಕ. ಸುಭಾ ಕಲ್ಯಾಣ್ 2014ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಎಕ್ಸಾಮ್ ಪಾಸ್ ಆಗಿದ್ದು 30ನೇ ವಯಸ್ಸಲ್ಲಿ 119ನೇ ರ್ಯಾಂಕ್ ಬರುವ ಮೂಲಕ. ಶಿಲ್ಪಾ ನಾಗ್ ಸಿಟಿ 2014ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಪರೀಕ್ಷೆ ಕ್ಲಿಯರ್ ಮಾಡಿಕೊಂಡಿದ್ದು 30ನೇ ವಯಸ್ಸಲ್ಲಿ 311ನೇ ರ್ಯಾಂಕ್ ಬರುವ ಮೂಲಕ. ಎಂ ಕನಗವಲ್ಲಿ 2010ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಎಕ್ಸಾಮ್ ಪಾಸ್ ಮಾಡಿದ್ದು 31ನೇ ವಯಸ್ಸಲ್ಲಿ
ದೇಶಕ್ಕೆ 15ನೇ ರ್ಯಾಂಕ್ ಬರುವ ಮೂಲಕ ಜುಫಿಶಾನ್ ಹಕ್ 2024ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಎಕ್ಸಾಮ್ ಪಾಸ್ ಆಗಿದ್ದು 31ನೇ ವಯಸ್ಸಲ್ಲಿ 34ನೇ ರ್ಯಾಂಕ್ ಬರುವ ಮೂಲಕ ವಾಸಿರೆಡ್ಡಿ ವಿಜಯ ಜ್ಯೋತ್ಸ್ನಾ 2010ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಪರೀಕ್ಷೆ ತೇರ್ಗಡೆ ಹೊಂದಿದ್ದು 31ನೇ ವಯಸ್ಸಲ್ಲಿ 91ನೇ ರ್ಯಾಂಕ್ ಬರುವ ಮೂಲಕ ಕೀರ್ತನಾ ಎಚ್ಎಸ್ 2020ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಪರೀಕ್ಷೆ ಪಾಸ್ ಆಗಿದ್ದು 31ನೇ ವಯಸ್ಸಲ್ಲಿ 167ನೇ ರ್ಯಾಂಕ್ ಬರುವ ಮೂಲಕ ವಿನೋದ್ ಪ್ರಿಯಾ 2010ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಪರೀಕ್ಷೆ ತೇರ್ಗಡೆ ಹೊಂದಿದ್ದು 33ನೇ ವಯಸ್ಸಲ್ಲಿ 62ನೇ ರ್ಯಾಂಕ್ ಬರುವ ಮೂಲಕ ಸುಶೀಲಾ ಬಿ 2015ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಇವರು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದು 36ನೇ ವಯಸ್ಸಲ್ಲಿ. ಈ ಮೂಲಕ ಹೆಚ್ಚು ವಯಸ್ಸಾದ ಬಳಿಕ ಐಎಎಸ್ ಅಧಿಕಾರಿಯಾದ ಮಹಿಳೆಯರಲ್ಲಿ ಒಬ್ಬರೆನಿಸಿಕೊಂಡಿದ್ದಾರೆ. ಇವರು 540ನೇ ರ್ಯಾಂಕ್ ಪಡೆದಿದ್ರು. ಸೊ ಫ್ರೆಂಡ್ಸ್, ಇದಿಷ್ಟು ಚಿಕ್ಕ ವಯಸ್ಸಲ್ಲೇ ಐಎಎಸ್ ಎಕ್ಸಾಮ್ ಪಾಸ್ ಆದ ಕರ್ನಾಟಕದ ಪ್ರಸಿದ್ಧ ಮಹಿಳೆಯರು ಯಾರು, ಹೆಚ್ಚು ವಯಸ್ಸಾದ ಬಳಿಕ ಐಎಎಸ್ ಆಫೀಸರ್ ಆದವರು ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ನಿಮ್ಮ ನೆಚ್ಚಿನ ಐಎಎಸ್ ಆಫೀಸರ್ ಯಾರು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.